ಇದು ಎರಡನೇ ವಿಡಿಯೋ ಕಿಂಗ್ಡಮ್ ಪ್ರೊಟಿಸ್ಟಾದು. ಕಿಂಗ್ಡಮ್ ಪ್ರೊಟಿಸ್ಟಾ ಅಂದ್ರೇನು? ಯುಕ್ಯಾರಿಯೋಟಿಕ್ ಸಿಂಗಲ್ ಸೆಲ್ ಇದು ತೀರಾ ಎವಾಲ್ವ್ ಆಗಿರ್ತದೆ, ತೀರಾ ಪ್ರಿಮಿಟಿವ್ ಆಗಿರೋ ಬ್ಯಾಕ್ಟೀರಿಯಾಗಿಂತ. ಇದು ಯಾವ್ಯಾವ್ದು ಇರ್ತದೆ ಅಂದರೆ ಮೊದಲಾಗಿ ಅಕ್ವಾಟಿಕ್ ಆಗಿರ್ತದೆ, ನೀರಲ್ಲಿ ವಾಸ ಮಾಡ್ತಾ ಇರ್ತವೆ ಇವು. ಮಾಮೂಲಿ ಫ್ರೆಶ್ ವಾಟರು, ನದಿ ನೀರು, ಇಲ್ಲ ಕೆರೆ ನೀರು, ಇಲ್ಲ ಸಮುದ್ರದ್ದು ಉಪ್ಪು ನೀರಲ್ಲಿ. ಇದು ಲಿಂಕ್ ಮಾಡುತ್ತದೆ ಯಾವುದರಿಂದ? ಗಿಡಗಳು, ಪ್ರಾಣಿಗಳು, ಅಣಬೆಗಳು, ಇವೆಲ್ಲದಕ್ಕೂ ಇದು ಪ್ರಿಮಿಟಿವ್. ಇದರಿಂದ ಮೂರು ಆಗಿರೋದು: ಗಿಡಗಳು, ಪ್ರಾಣಿಗಳು ಮತ್ತು ಫಂಗೈ ಅಂದರೆ ಅಣಬೆಗಳು. ಯುಕ್ಯಾರಿಯೋಟಿಕಲ್ಲಿ ಸೆಲ್ ಬಾಡಿ ಇರ್ತದಲ್ಲ, ಅದು ಪೂರ್ತಿ ವೆಲ್ ಡಿಫೈನ್ಡ್ ಆಗಿರ್ತದೆ. ಏನು ಅಂದರೆ ನ್ಯೂಕ್ಲಿಯಸ್ ಇರ್ತದೆ, ಅದರಲ್ಲಿ ನ್ಯೂಕ್ಲಿಯೋಲಸ್ಸು, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಮೈಟೊಕಾಂಡ್ರಿಯಾ, ಗಾಲ್ಗಿ ಅಪಾರಟಸ್ಸು, ಲೈಸೋಸೋಮು, ರೈಬೋಸೋಮ್ಗಳು, ಇದೆಲ್ಲ ತುಂಬಿ ಫುಲ್ಲು ಎವಾಲ್ವ್ ಆಗಿರ್ತದೆ. ಪ್ರಿಮಿಟಿವ್ ಬ್ಯಾಕ್ಟೀರಿಯಾದಲ್ಲಿ ಸುಮ್ಮನೆ ಸ್ಪ್ರೆಡ್ ಆಗಿಬಿಟ್ಟು ಸೈಟೋಪ್ಲಾಸಮ್ ಜೊತೆ ಈ ಜೆನೆಟಿಕ್ ಮಟೀರಿಯಲ್ ಎಲ್ಲ ಹರಡಿರ್ತದೆ. ಇದು ಯಾವ ಆರ್ಗನಲ್ಗಳು ಇರೋದಿಲ್ಲ. ಇದರಲ್ಲಿ ಕೆಲವರಲ್ಲಿ ಫ್ಲೆಜೆಲ್ಲ ಮತ್ತು ಸೀಲಿಯಾ ಇರ್ತದೆ, ಮೂಮೆಂಟ್, ಚಲನೆ ಮಾಡೋಕ್ಕೆ. ಫ್ಲೆಜೆಲ್ಲ ಅಂದರೆ ಒಂದೇ ಒಂದು ಉದ್ದುದು, ಆಮೇಲೆ ಸೀಲಿಯಾ ಅಂದರೆ ಸಣ್ಣ ಸಣ್ಣ ಚಿಕ್ಕದು. ಅದೇ ಥರ ರಿಪ್ರೊಡ್ಯೂಸ್ ಅಂದರೆ ಯಾವ ಥರ ಸಂತಾನೋತ್ಪತ್ತಿ ಮಾಡ್ತವೆ ಅಂದರೆ ಅಸೆಕ್ಷುಯಲಿ ಮತ್ತು ಸೆಕ್ಷುಯಲಿ. ಅಸೆಕ್ಷುಯಲಿ ಅಂದರೆ ಒಂದೇ ಪೇರೆಂಟ್ಸು, ಬಡ್ಡಿಂಗ್ ಆಗೋದು ಇಲ್ಲ ಅದು ಡಿವೈಡ್ ಆಗೋದು ಆ ಥರ. ಸೆಕ್ಷುಯಲಿ ಅಂದರೆ ಮಾಮೂಲಿ ಸೆಲ್ಗಳು ಫ್ಯೂಸ್ ಆಗಿ ಝೈಗೋಟ್ ಆಗಿ ಹೊಸದೊಂದು ಕ್ರಿಯೇಟ್ ಆಯ್ತದೆ.